ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾ ಗೌಡ ವಿಲಾಗ್ಸ್. ಅಂತೂ ಇಂತೂ ವೀಕೆಂಡ್ ಬಂದೇ ಬಿಡ್ತು. ನಾವು ಬ್ರೇಕ್ಫಾಸ್ಟ್ ಲೇಟಾಗಿ ಮಾಡಿದ್ರಿಂದ ಡಿನ್ನರ್ಗೆ ಸ್ಪೆಷಲ್ ಮಾಡೋಣ ಅಂದ್ಕೊಂಡ್ವಿ. ನನ್ನ ತಮ್ಮ ಅವನ ಸ್ಪೆಷಾಲಿಟಿ ಆಗಿರೋ ದೊಣ್ಣೆ ಬಿರಿಯಾನಿ ಮಾಡ್ತೀನಿ ಅಂದ. ಸೊ ಓಕೆ ಅಂದ್ವಿ, ಬಟ್ ಚಿಕನ್ನೇ ಇರಲಿಲ್ಲ ಮನೇಲಿ. ಸೊ ಹಾಗೆ ಹೋಗಿ ತರೋಣ ಚಿಕನ್ ಮತ್ತು ಸ್ವಲ್ಪ ಗ್ರಾಸರೀಸ್ ಬೇಕಿತ್ತು ಅಂತ ಹೊರಟ್ವಿ. ಇಲ್ಲಿ ಸಂಜೆ 7:30 ಆಗಿತ್ತು. ಆದರೂ ನೀವು ಬಿಸಿಲು ನೋಡ್ಬೋದು, ಚೆನ್ನಾಗಿ ಬಿಸಿಲು ಹೊಡಿತಾ ಇತ್ತು. ಬಿಕಾಸ್ ಡೇಲೈಟ್ ಸೇವಿಂಗ್ ಶುರು ಆಗಿರೋದ್ರಿಂದ ನೀವು ನೋಡ್ಬೋದು ಲೇಟಾಗಿ ಇಲ್ಲಿ ಕತ್ಲೆ ಆಗುತ್ತೆ. ಸೊ ಹಾಗೆ ವ್ಯೂ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಅಪಾರ್ಟ್ಮೆಂಟ್ ಹೊರಗಡೆ. ಸೊ ಈವನ್ ಮೂನ್ ಕೂಡ ಕಾಣಿಸ್ತಾ ಇತ್ತು, ಬಟ್ ಸ್ಟಿಲ್ ಇನ್ನೂ ಸಣ್ಣಿತ್ತು. ಸೊ ಕಾರಲ್ಲಿ ಹೋಗ್ತಾ ಇದ್ವಿ. ನನ್ನ ಮಗನ ನೋಡ್ಬೋದು, ವಂಡರ್ ಮಾಡ್ತಿದ್ದ ಎಲ್ಲಿ ಹೋಗ್ತಿದ್ದೀವಿ ಏನು ಕತೆ ಅಂತ. ಸೊ ಆನ್ ದ ವೇ ಹಾಗೆ ಹೋಗ್ತಾ ಹೊರಗಡೆ ಸ್ವಲ್ಪ ಹಾಗೆ ಕ್ಲಿಪ್ಸ್ಗಳನ್ನ ತೊಗೊಂಡೆ. ನಾವಿರೋದು ಯುನೈಟೆಡ್ ಸ್ಟೇಟ್ಸ್ ಡ್ಯಾಲಸಲ್ಲಿ. ಇಲ್ಲಿ ಜನರಲಿ IFLಗೆ ಬರ್ತೀವಿ ನಮಗೇನಾದರೂ ನಾನ್ ವೆಜ್ ಬೇಕಾದರೆ. ನೆಕ್ಸ್ಟ್ ವೀಕಿಗೆ ನಮ್ಗೆ ಏನೇನು ಗ್ರಾಸರೀಸ್ ಬೇಕಿತ್ತು ಅದನ್ನೆಲ್ಲ ಒಂದು ರೌಂಡ್ ಶಾಪ್ ಮಾಡಿಕೊಂಡು ಹಾಗೆ ಹೋಗ್ತಾ ನಾವು ನಾನ್ ವೆಜ್ ಸೆಕ್ಷನ್ಗೆ ಮೂವ್ ಆದ್ವಿ. ಸೊ ನಾನ್ ವೆಜ್ಜಲ್ಲಿ ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ. ಸೊ ನಮಗೆ ಬೇಕಾಗಿದ್ದಿದ್ದು ಮೇನ್ಲಿ ಚಿಕನ್. ಸೊ ಚಿಕನ್ ಇದ್ದಿದ್ದರಿಂದ ನಮಗೆ ಬೇಕಾಗಿದ್ದ ಚಿಕನ್ ಐಟಮ್ಸ್ಗಳನ್ನ ಬೈ ಮಾಡ್ಕೊಂಡ್ವಿ. ಇದು ನನ್ನ ಫಸ್ಟ್ ಯೂಟ್ಯೂಬ್ ವ್ಲಾಗ್ ಆಗಿರೋದ್ರಿಂದ ನನ್ನ ಚಾನಲಲ್ಲಿ ನೀವು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ನನ್ನ ಡೈಲಿ ಲೈಫ್ ರೊಟೀನ್ ಹೇಗಿರುತ್ತೆ, ನನಗೆ ಒಂದು ಪುಟಾಣಿ ಇರೋದ್ರಿಂದ ಪೇರೆಂಟಿಂಗ್ ಲೈಫ್ ಹೇಗೆ ನಡೀತಾ ಇದೆ, ಮತ್ತು ನನಗೆ ಟ್ರಾವೆಲ್ ಅಂದರೆ ತುಂಬ ಇಷ್ಟ. ಸೊ ಟ್ರಾವೆಲಿಂಗ್ ವೀಡಿಯೋಸ್ ಕೂಡ ನೀವು ನೋಡ್ಬೋದು. ಮತ್ತು ಇನ್ನೇನಾದರೂ ಯೂಸ್ಫುಲ್ ಇನ್ಫಾರ್ಮೇಷನ್ ಇದ್ದರೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ನನ್ನ ಮಗ ಸುಮಾರು ಹೊತ್ತು ಆಟಾಡ್ದ, ಆಮೇಲೆ ಹಾಗೆ ಬೋರ್ ಆಗೋಯ್ತು ಅವನಿಗೆ. ಸೊ ಇನ್ನೇನು ಮಾಡೋದಪ್ಪ ಅಂತ ಮುಖದ ಮೇಲೆ ಕೈ ಬೇರೆ ಇಟ್ಕೊಳ್ತಾ ಇದ್ದಾನೆ. ಮಲ್ಕೊಂಡ್ಬಿಟ್ಟ ಅವನು ಮನೆಗೆ ಹೋಗೋ ಅಷ್ಟೊತ್ತಿಗೆ. ಸೊ ಆನ್ ದ ವೇ ಹಾಗೆ ಒಂದು ಬ್ಯೂಟಿಫುಲ್ ಸನ್ಸೆಟ್ ಕೂಡ ನೋಡಿಕೊಂಡು ಹೊರಟ್ವಿ. ಮನೆಗೆ ಹೋಗೋಷ್ಟರಲ್ಲೇ ಲೇಟ್ ಆಗಿತ್ತು. ಮತ್ತು ತಡ ಮಾಡೋದು ಬೇಡ ಅಂತ ನನ್ನ ತಮ್ಮ ಬಿರಿಯಾನಿ ಮಾಡೋಕ್ಕೆ ಪ್ರಿಪ್ರೇಷನ್ ಶುರು ಮಾಡಿಕೊಂಡ. ನಾನು ಮಗು ಮಲಗಿಸ್ತಾ ಇದ್ದೆ. ಮಲಗಿಸ್ಬಿಟ್ಟು ಕಿಚನಿಗೆ ಬಂದು ನೋಡಿದೆ. ಸೊ ಅವನ ಹತ್ರ ಕೇಳಿದೆ, ಶೂಟ್ ಮಾಡ್ಕೊಳ್ತೀನಿ ನೀನು ಮಾಡೋ ಬಿರಿಯಾನಿನ ಅಂತ. ಹಿ ವಾಸ್ ಆಲ್ಸೋ ಓಕೆ. ಇವಾಗ ನೆಕ್ಸ್ಟ್ ಬಿಟ್ಟಲ್ಲಿ ನನ್ನ ತಮ್ಮ ಹೇಗೆ ಮಾಡ್ತಾನೆ ಚಿಕನ್ ಬಿರಿಯಾನಿನ ಅಂತ ತೋರಿಸ್ತೀನಿ. ಫಸ್ಟ್ ಚಿಕನನ್ನು ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದಾನೆ. ಸೊ ಆ್ಯಸ್ ಯೂಶ್ವಲ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದಾನೆ, 1 ಸ್ಪೂನ್ ಹಾಕ್ಕೊಂಡ. ಮತ್ತು ಒಂದು 1/2 ಸ್ಪೂನ್ ಆಫ್ ಟರ್ಮರಿಕ್ ಅರಿಶಿನ ಪೌಡರ್ನ ಹಾಕ್ಕೊಂಡ. ಮತ್ತು ಇದಕ್ಕೆ 1-2 ಸ್ಪೂನ್ಸ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ಕರ್ಡ್ ಹಾಕ್ಕೊಳ್ತಾ ಇದ್ದಾನೆ. ಸೊ 1 or 2 ಸ್ಪೂನ್ಸ್ ಹಾಕ್ಕೋಬೋದು. ನೀವೇನು ಚಿಕನ್ ಕ್ವಾಂಟಿಟಿ ತೊಗೊಂಡಿರ್ತೀರ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಕೈಯಲ್ಲೇ ಇದನ್ನು ಮಿಕ್ಸ್ ಮಾಡಬೇಕು, ಆವಾಗ ಕೋಟಿಂಗ್ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದು ಬಿರಿಯಾನಿಗೆ 2 ಟೈಪ್ಸ್ ಆಫ್ ಪೇಸ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದಾನೆ. 1 ಟೈಪ್ ಆಫ್ ಪೇಸ್ಟ್ಗೆ 1 ಸ್ಪೂನ್ ಪೆಪ್ಪರ್, ಮತ್ತು 1-2 ಏಲಕ್ಕಿ, 1-2 ಇಂಚಸ್ ಚಕ್ಕೆ, ಮತ್ತು ಒಂದು ಸ್ವಲ್ಪ ಲವಂಗ ಹಾಕ್ಕೊಂಡು ಅದಕ್ಕೆ 1 ಬಿಗ್ ಆನಿಯನ್ ಅಥವಾ ಚಿಕ್ಕದಿದ್ರೆ 2 ಆನಿಯನ್ ತೊಗೊಂಡು 12 ಗ್ರೀನ್ ಚಿಲ್ಲೀಸ್ ತೊಗೊಂಡಿದ್ದೀವಿ ನಾವಿಲ್ಲಿ. ಸೊ ಖಾರ ನಾವು ಜಾಸ್ತಿ ತಿನ್ನೋದ್ರಿಂದ 12 ಗ್ರೀನ್ ಚಿಲ್ಲೀಸ್. ಸೊ ನಿಮ್ಗೆ ಹೇಗೆ ಬೇಕಾಗುತ್ತೆ ಅಷ್ಟು ಗ್ರೀನ್ ಚಿಲ್ಲೀಸ್ ಹಾಕ್ಕೊಂಡು ಇದನ್ನು ಕಂಪ್ಲೀಟಾಗಿ ಅದು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ರೋಸ್ಟ್ ಮಾಡಿಕೊಂಡ. ಸೊ ರೋಸ್ಟ್ ಮಾಡ್ಕೊಂಡು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಆರೋವರೆಗೂ ಬಿಟ್ಕೊಂಡ. ಇನ್ನು ನೆಕ್ಸ್ಟ್ ಟೈಪ್ ಆಫ್ ಪೇಸ್ಟ್ ಬಂದು ಕೊತ್ತಂಬರಿ ಸೊಪ್ಪು, ಮತ್ತು ಅದರ ಅರ್ಧದಷ್ಟು ಪುದೀನ ಸೊಪ್ಪು, ಮತ್ತು ಅದರಲ್ಲಿ ಅರ್ಧದಷ್ಟು ಮೆಂತ್ಯ ಸೊಪ್ಪನ್ನು ತಗೊಂಡು ಹಾಗೆ ಅದನ್ನು ಕೂಡ ಲೈಟಾಗಿ ಫ್ರೈ ಮಾಡಿಕೊಂಡು ಇನ್ನೊಂದು ಬೌಲ್ಗೆ ಎತ್ತಿಡ್ಕೋಬೇಕು. ಸೊ ದಟ್ ಅದು ಕೂಡ ಕಂಪ್ಲೀಟಾಗಿ ಕೂಲ್ ಆಗಬೇಕು. ಈ ಮಧ್ಯದಲ್ಲಿ ನನ್ನ ಮಗ ಕೂಡ ಎದ್ಬಿಟ್ಟ, ಬಂದು ಅಡುಗೆ ಮನೇಲಿ ಮಾಮನ ಕಾಲಿಟ್ಕೊಂಡಿಲ್ಲ ಟ್ರೈ ಮಾಡ್ತಾ ಇದ್ದ. ಇಲ್ಲಿ ಮ್ಯಾರಿನೇಟ್ ಮಾಡಿರೋ ಚಿಕನ್ ಮತ್ತು 2 ಕಪ್ಸ್ ಆಫ್ ಬಾಸುಮತಿ ರೈಸ್ನ ಪ್ರೀ-ಸೋಕ್ ಮಾಡಿಕೊಂಡು ಇಟ್ಕೊಂಡಿದ್ದೀವಿ. ಮತ್ತು ಇದು 2 ಪೇಸ್ಟ್ ಮಾಡ್ಕೊಳ್ಬೇಕು. ಸೊ ಹಾಗೆ ಸೈಡಲ್ಲಿ ಎಲೆಕ್ಟ್ರಿಕ್ ಕುಕ್ಕರಲ್ಲಿ ಅವನು ಫ್ರೈ ಮಾಡೋಕ್ಕೆ ಬಿರಿಯಾನಿ ಮಾಡೋದಕ್ಕೆ ಶುರು ಮಾಡ್ದ. ಸೊ ಸ್ವಲ್ಪ 1 ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಪಲಾವ್ ಎಲೆ, ಸ್ವಲ್ಪ ಸೋಂಪು, ಅದಕ್ಕೂ 1 ಇಂಚ್ ಆಫ್ ಚಕ್ಕೆ, ಮತ್ತು ಸ್ಟಾರ್ ಮತ್ತು ಸ್ಟೋನ್ ಫ್ಲವರ್ ಅಂತ ಬರುತ್ತಲ್ಲ ಅದನ್ನು ಮಸಾಲ ಐಟಮ್ಸ್ ಬೇಸಿಕಲಿ ಹಾಕ್ಕೊಂಡು ಅದನ್ನು ಹಾಗೆ ರೋಸ್ಟ್ ಮಾಡಿ, ಮತ್ತು ಅದಕ್ಕೆ ಒಂದು ಸ್ವಲ್ಪ ಕಸೂರಿ ಮೇಥಿ ಅದನ್ನು ಹಾಕ್ಕೊಂಡ.
ಇದಕ್ಕೆ ಒಂದು ಹಾಫ್ ಆನಿಯನನ್ನು ತಿನ್ನಾಗಿ ಸ್ಲೈಸ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡಿಕೊಂಡ. ಆನಿಯನ್ ಫ್ರೈ ಆಗೋ ಅಷ್ಟರಲ್ಲಿ 2 ಟೈಪ್ಸ್ ಆಫ್ ಪೇಸ್ಟ್ ಮಾಡಬೇಕಂತ ಹೇಳಿದ್ವಲ್ಲ, ಸೊ ಅದನ್ನು ಗ್ರೈಂಡ್ ಮಾಡಿಕೊಂಡು ರೆಡಿ ಮಾಡಿಕೊಂಡ. ಸೊ ಇವಾಗ ಕುಕ್ಕರ್ಗೆ ಮ್ಯಾರಿನೇಟ್ ಮಾಡಿರೋ ಚಿಕನನ್ನು ಹಾಕ್ಕೊಂಡು ಅದು ಸ್ವಲ್ಪ ಬೇಯೋದಕ್ಕೆ ಬಿಟ್ಕೋಬೇಕು. ಸೊ ಅದು ಸಾಫ್ಟ್ ಆಗಬೇಕು ಚಿಕನ್. ಸೊ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಸೊ ವಾಟರ್ ಹಾಕೋ ನೆಸಸರಿ ಇರೋದಿಲ್ಲ. ಸೊ ಈಗ ನೀವು ನೋಡ್ತಾ ಇರ್ಬೋದು, ಈ ಥರ ಕಂಪ್ಲೀಟಾಗಿ ಅದು ಸಾಫ್ಟ್ ಆ್ಯಂಡ್ ಟೆಂಡರ್ ಆಗುತ್ತೆ. ಸೊ ಇವಾಗ ಫಸ್ಟ್ ಅಂದರೆ ಆನಿಯನ್ ಪೇಸ್ಟ್ ಅದನ್ನು ಗ್ರೈಂಡ್ ಮಾಡಿದ್ದನ್ನು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪು, ನಾವು ಜನರಲಿ ಕಲ್ಲುಪ್ಪೇ ಯೂಸ್ ಮಾಡ್ತೀವಿ ನಾವು ಮಾಡೋ ಅಡುಗೆಗೆಲ್ಲ, ರುಚಿ ಹೆಚ್ಚಿಸುತ್ತೆ. ಸೊ ಅದನ್ನು ಹಾಕ್ಕೊಂಡು ಇನ್ನೊಂದು 2 to 3 ಮಿನಿಟ್ಸ್ ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು, ನೆಕ್ಸ್ಟು ಗ್ರೀನ್ ಪೇಸ್ಟ್, ಎಲ್ಲ ಸೊಪ್ಪುಗಳನ್ನ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಮಸಾಲಾನ ಇಲ್ಲಿ ಹಾಕ್ಕೊಂಡ. ಸೊ ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ಬಿಕಾಸ್ ಇಲ್ಲಾಂದರೆ ವಾಟರ್ ಕನ್ಸಿಸ್ಟೆನ್ಸಿ ಗೊತ್ತಾಗೋದಿಲ್ಲ ರೈಸ್ ಮಾಡೋದಕ್ಕೆ. ಚೆನ್ನಾಗಿ ಫ್ರೈ ಆಗಬೇಕಿದು. ಒಂದು 5 to 10 ಮಿನಿಟ್ಸ್ ಚಿಕನ್ ಆಲ್ಮೋಸ್ಟ್ 90% ಕುಕ್ ಆಗಬೇಕು. ಸೊ ಅದಾದಮೇಲೆ ವಾಟರ್ ಹಾಕ್ಕೊಂಡಿದ್ದೆ. ಸೊ 2 ಕಪ್ಸ್ಗೆ 4 ಕಪ್ಸ್ ಆಫ್ ವಾಟರ್ ಫಸ್ಟ್ ಹಾಕ್ಕೊಂಡು ಅದು ಬಾಯ್ಲ್ ಆದಮೇಲೆ ಅದಕ್ಕೆ 2 ಕಪ್ಸ್ ಪ್ರೀ ಸೋಕ್ ಮಾಡಿರೋ ಬಾಸ್ಮತಿ ರೈಸ್ನ ಹಾಕ್ಕೊಂಡು 1 ರೌಂಡ್ ಮಿಕ್ಸ್ ಕೊಟ್ಟು, ಸೊ ಇದು ಎಲೆಕ್ಟ್ರಿಕ್ ಕುಕ್ಕರ್ ಆಗಿರೋದ್ರಿಂದ ಲಿಡ್ಡನ್ನು ಪ್ರಾಪರಾಗಿ ಕ್ಲೋಸ್ ಮಾಡಿ ಆಪ್ಷನ್ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ್ರೆ 10 ಮಿನಿಟ್ಸಲ್ಲಿ ಬಿರಿಯಾನಿ ರೆಡಿ ಆಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಬಿಸಿ ಬಿಸಿ ಬಿರಿಯಾನಿ ರೆಡಿಯಾಗಿತ್ತು. ನಾವಿಬ್ಬರು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಬ್ಯಾಟಿಂಗ್ ಶುರು ಮಾಡ್ಕೊಂಡ್ವಿ. ಪಾಪು ಕೂಡ ಮಲ್ಕೊಂಡಿದ್ದ. ನಾನು ಅಪ್ಲೋಡ್ ಮಾಡೋ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.